ಬೆಳಗಾವಿಯ ಪಶ್ಚಿಮ ಘಟ್ಟ ಅಂತ ಹೇಳಿದ್ರೆ ಅದರಲ್ಲಿರುವಂತಹ ಖಾನಾಪುರ ಅರಣ್ಯ ಪ್ರದೇಶ. ಆ ಖಾನಾಪುರ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಹಾಲತ್ರಿ, ಕಳಸ, ಬಂಡೂರ ಇಲ್ಲಿ ಒಂದು 40 ಫೀಟಿನ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿಂದ ನೀರನ್ನ ಮಹದಾಯಿ ನದಿಗೆ ಕಳಿಸಿ ಮಹದಾಯಿ ನದಿಯಿಂದ ಪೈಪ್ಲೈನ್ ಮೂಲಕ ಅದನ್ನ ಖಾನಾಪುರದ ಏನೋ ಒಂದು ಹೊಸ ಗೋವಾ ರೋಡ್ ಆಗಿದೆ, ಅದರ ಕೆಳಗಡೆಯಿಂದ ನೀರು ಬಿಟ್ಟು ಅದನ್ನ MK ಹುಬ್ಬಳ್ಳಿ ಮೂಲಕ ಅದನ್ನ ಇದಕ್ಕೆ ತಮ್ಮ ಕೈಗಾರಿಕೆಗೆ ಅಂತ ತಿಳ್ಕೊಂಡು ಹುಬ್ಬಳ್ಳಿ ಧಾರವಾಡಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ 6000 ಎಕರೆಯಲ್ಲಿ ಒಂದು ಕೈಗಾರಿಕಾ ಪ್ರದೇಶ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆ ಒಂದು ಅದರ ಸಲುವಾಗಿ ಈ ನೀರನ್ನು ಒಯ್ತಾ ಇದ್ದಾರೆ. ಈಗಾಗಲೇ KURDFC ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ 2041ರವರೆಗೆ ಕುಡಿಯೋ ನೀರಿನ ಅಭಾವ ನಮಗೆ ಹುಬ್ಬಳ್ಳಿ ಧಾರವಾಡದವರಿಗೆ ಆಗಲ್ಲ ಅಂತಕೊಂಡು ಹೇಳಿಕೆ ಕೊಟ್ಟಾಗಲೂ ಕೂಡ ಇದನ್ನು ಕುಡಿಯೋ ನೀರು ಅಂತ ಹೇಳಿ, ಕುಡಿಯಲಿಕ್ಕೆ ನೀರು ಅಂತ ಹೇಳಿ ಸುಳ್ಳು ಹೇಳಿ ಈ ರೀತಿ ಅವರು ಇಂಡಸ್ಟ್ರಿಯಲ್ ಪರ್ಪಸ್ ಆಗಿ ಒಯ್ತಾ ಇದ್ದಾರೆ. 9 ಶುಗರ್ ಫ್ಯಾಕ್ಟರಿಗಳು ಈಗಾಗಲೇ ಅಲ್ಲಿ ಇದಾವೆ. ಹಾಗಾಗಿ ಇನ್ನೂ 9 ಶುಗರ್ ಫ್ಯಾಕ್ಟರಿಗಳಿಗೆ ಅವರು ಪರ್ಮಿಷನ್ಗಳನ್ನು ಕೇಳಿದ್ದಾರೆ. ಅದರ ಸಲುವಾಗಿ ಈ ನೀರನ್ನು ನಮಗೆ ಕುಡಿಯಲಿಕ್ಕೇನೆ ಇಲ್ಲಿ ನೀರು ಶಾರ್ಟೇಜ್ ಇರಬೇಕಾದ್ರೆ ಈ ನೀರಿನಲ್ಲಿ ಒಯ್ಯುವಂತಹ ದುಸ್ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ತಿಳ್ಕೊಂಡು ನಾನು ಹೇಳಕ್ಕೆ ಬೇಜಾರಾಗ್ತಾ ಇದೆ. ಮತ್ತು ಇದನ್ನು ನಾನು ವಿರೋಧ ಕೂಡ ಮಾಡ್ತಾ ಇದ್ದೀನಿ. ಯಾಕಂದ್ರೆ ವಾಟರ್ ಪಾಲಿಸಿ ಹೇಳ್ತಾ ಇರೋದು ಮೊದಲೇದ್ದು ಕುಡಿಯಲಿಕ್ಕೆ ಮೊದಲೇ ಪ್ರಾಧಾನ್ಯ, ಎರಡನೇದ್ದು ರೈತರಿಗೆ ಇರಿಗೇಷನ್ ಸಲುವಾಗಿ, ಮೂರನೇದ್ದು ಅದು ಪ್ರಾಣಿ ಪಕ್ಷಿ ಗಿಡ ಮರಗಳಿಗೆಲ್ಲ, ನಾಲ್ಕನೇದು ಇಂಡಸ್ಟ್ರಿಯಲ್ಗೆ ಬರುತ್ತೆ. ಆದರೆ ಇಂಡಸ್ಟ್ರಿಯಲ್ಗೆ ಇವರು ಮೊದಲೇ ಪ್ರಾಧಾನ್ಯತೆ ಕೊಟ್ಟು ಈ ರೀತಿ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಅರಣ್ಯ ಪ್ರದೇಶ ಇದ್ರನ್ನೇ ಮಳೆ ಬರೋದು, ಇಲ್ದಿದ್ರೆ ಈಗ ಹಿಡ್ಕಲ್ ಡ್ಯಾಮ್ ಆಗಲಿ ಅಥವಾ ಮಾರ್ಕಂಡೇಯ ನದಿ ಆಗಲಿ ಅಥವಾ ರೇಣುಕಾಸಾಗರ ಆಗಲಿ ಇವೆಲ್ಲ ಡ್ಯಾಮ್ಗಳು ತುಂಬಬೇಕಂತ ಹೇಳಿದ್ರೆ ಅದು ಇದರಿಂದ ಖಾನಾಪುರದಿಂದ ಏನು ಮಳೆ ಬರುತ್ತೋ ಆ ಗಾಳಿ ಏನು ಬರುತ್ತೋ ಆ ಗಾಳಿ ಬೀಸಿದ ನಂತರನೇ ಆ ಮಳೆ ಇದರಲ್ಲಿ ತುಂಬಿಕೊಂಡು ಇದರಿಂದ ಎಲ್ಲರಿಗೂ ಕುಡಿಯಲಿಕ್ಕೆ ನೀರು ಸಿಗುತ್ತೆ. ಇವತ್ತಿನ ದಿವಸ ಹಿಡ್ಕಲ್ ಡ್ಯಾಮ್ದಲ್ಲೇನೆ ಮಳೆ ಬರುವ ನೀರು ತುಂಬಬೇಕಂತಂದ್ರೆ ಅಲ್ಲಿಂದ ಇರುವಂತ ಗಿಡಗಳನ್ನ ಕಟಾವ್ ಮಾಡಬಾರ್ದು. ಅಲ್ಲಿ ಗಿಡಗಳು ಕಟಾವ್ ಮಾಡೋದ್ರಿಂದ ಬರುವಂತ ದಿವಸದಲ್ಲಿ ಅಲ್ಲಿ ಪ್ರಾಣಿ ಪಕ್ಷಿ ಅವುಗಳಿಗೂ ಕೂಡ ಸಮಸ್ಯೆ ಆಗುವುದಲ್ಲದೆ ಬರುವಂತ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಆಗುತ್ತೆ. ಯಾಕಂತಂದ್ರೆ ಈಗಾಗಲೇ ಬೆಳಗಾವಿ ಜನರಿಗೆ ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ ಕುಡಿಯುವ ನೀರಿನ ಅಭಾವ ಆಗಿರುತ್ತೆ. 5 ರಿಂದ 7 ದಿವಸಕ್ಕೆ ಅವ್ರು ನೀರು ಬಿಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮತ್ತೆ ನೀರಾವರಿಗೋಸ್ಕರ ಅಂತೇಳಿ ಅದನ್ನ ರೈತರಿಗೆ ಏನು ಕಳಿಸ್ತಾರೋ ಎಡದಂಡೆ ಬಲದಂಡೆ ಮೂಲಕ ಬಾಗಲಕೋಟೆವರೆಗೆ, ಅದನ್ನು ಕೂಡ ನಾಳೆ ಬರುವಂತ ದಿವಸದಲ್ಲಿ ಬಹಳ ನೀರಿನ ವಾತವ್ಯ ಆಗುತ್ತೆ. ಬರುವಂತ ಮುಂದಿನ ನಮ್ಮ ಪೀಳಿಗೆಗೆ ನೀರಿನ ಕಡಿಮೆ ಅಭಾವ ಆಗೋದು ಗ್ಯಾರಂಟಿ. ಹಾಗಾಗಿ ಇವತ್ತಿನ ದಿವಸ ನಾನು ಈ ಒಂದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ತೆಗೆದುಕೊಂಡು ಹೋಗುವಂತ ನೀರನ್ನ ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ನಾನು ಖಂಡಿತವಾಗಿ ನಾನು ಅದನ್ನ ವಿರೋಧ ಕೂಡ ಮಾಡ್ತಾ ಇದ್ದೇನೆ ಮತ್ತು ನಾನು ವಿಚಾರವನ್ನು ತಮಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಮಾನ್ಯ ನಮ್ಮ ಸಂಸದರಾದಂತ ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ಪರ್ಯಾವರಣ ಪ್ರೇಮಿಗಳಿಗೆ ನಮ್ಮ ಸಾಥ್ ನಿಮ್ಗಿದೆ, ಇದು ಒಳ್ಳೆ ಕೆಲಸ ನಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ 2 ದಿವಸದಲ್ಲಿ ಅವರು ತಮ್ಮ ವಾಕ್ಯವನ್ನು ಬದಲಿಸಿ ಅವರಿಗೆ ಪರ್ಯಾವರಣವಾದಿಗಳು ಅಂತ ಹೇಳ್ತಾರೆ. ಪರ್ಯಾವರಣವಾದಿಗಳಲ್ಲ, ಅವರು ಪರ್ಯಾವರಣ ಪ್ರೇಮಿಗಳು, ಪರ್ಯಾವರಣವಾದಿಗಳು ಅಂತ ಹೇಳಿ ಅವ್ರಿಗೆಲ್ಲ ನೀವು ಗೋವಾದಿಂದ ಫಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಈ ರೀತಿ ನೀವು ಅವರು ಅಪಮಾನ ಮಾಡಿದ್ದಾರೆ. ಅದಕ್ಕೆ ನೀವು ಕ್ಷಮೆ ಕೇಳಬೇಕು, ಬೆಳಗಾವಿ ಜನತೆ ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು ನಾನು ತಮ್ಮ ಹತ್ರ ಅಪೀಲ್ ಮಾಡ್ತಾ ಇದ್ದೇನೆ. ಬೆಳಗಾವಿ ನಿಮ್ಮ ಮನಸ್ಸು, ನೀವು ಸಂಸದರು ಬೆಳಗಾವಿ ಅವರು, ಆದ್ರೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಇರೋದು ಹುಬ್ಬಳ್ಳಿನ, ನೀವು ವಲಸೆ ಅಲ್ಲಿಂದ ಬಂದವರು ಇದ್ದೀರಿ. ಮತ್ತೆ ಇನ್ನೂ ಅದಕ್ಕೆ ನಿಮ್ಗೆ ಬೆಳಗಾವಿ ಜನರ ಪ್ರೀತಿ ಇಲ್ಲ. ನಿಮ್ಮ ಬೆಳಗಾವಿ ಜನರ ಮೇಲೆ ಪ್ರೀತಿ ಇರ್ತಿದ್ರೆ ನೀವು ಆ ಫ್ಲೈಟ್ಗಳೆಲ್ಲ ಹುಬ್ಬಳ್ಳಿಗೂ ಹೋಗ್ತಾ ಇರ್ಲಿಲ್ಲ. ಎಲ್ಲ ವಿಮಾನ ಕೂಡ ಅಲ್ಲೇ ಹೋಗಿದೆ, ಎಲ್ಲ ಮೇನ್ ಇಂಡಸ್ಟ್ರೀಸ್ ಕೂಡ ಆ ಕಡೆಗೆ ಹೋಗ್ತಾ ಇದೆ. ಈಗ ನೀರನ್ನು ಕೂಡ ಹೋಯ್ತಾ ಇದ್ದಾರೆ ಅಂದ್ರೆ ಬೆಳಗಾವಿ ಏನ್ ಇಡ್ತಾ ಇದ್ದೀರಾ ನೀವೆಲ್ಲ? ಇಲ್ಲಿ ಬೆಳಗಾವಿಗೆ ಬಂದು ನೀವು ಬೆಳಗಾವಿ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಈ ರೀತಿ ನಿಮಗೂ ಅಂದ್ರೆ ಬೆಳಗಾವಿ ಜನರ ಮೇಲೆ ಪ್ರೀತಿ ಇದ್ರೆ 3ನೇ ತಾರೀಕಿಗೆ ಜೂನ್ 3ನೇ ತಾರೀಕಿಗೆ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ ಇಂದ ಸರಿಯಾಗಿ 10:30 ನಾವೊಂದು ಪಾದಯಾತ್ರೆ ಮೂಲಕ DC ಸಾಹೇಬ್ರಿಗೆ ಒಂದು ಮನವಿ ಕೊಡ್ತಾ ಇದ್ದೇನೆ. ಇದನ್ನು ತತ್ಕ್ಷಣ ತಡೆ ಹಿಡಬೇಕು, ಇದನ್ನ ಈ ಕಳಸಾ ಬಂಡೂರ ಪ್ರಕಲ್ಪ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ. ಅದಕ್ಕೆ ತಾವು ಕೂಡ ಭಾಗವಹಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ತಾವು ಬೆಳಗಾವಿಯ ಸಂಸದರಾಗಿದ್ರೆ ತಮ್ಮ ಜವಾಬ್ದಾರಿ ಅಷ್ಟೇ ಇದೆ ನಮ್ದು. ಅದಕ್ಕಾಗಿ ತಮ್ಮನ್ನೇ ನಾವು ಮುಖ್ಯವಾಗಿ ಮುಂದೆ ಇಟ್ಟು ನಾವು ಅದನ್ನು ಕೆಲಸ ಮಾಡ್ಕೊಳ್ತೇವೆ. ಅದಕ್ಕಾಗಿ ತಾವೇ ಮುಂದೆ ಬನ್ನಿ ಅಂತ ಹೇಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆದ್ರೆ ಬೆಳಗಾವಿ ಜನತೆಗೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಪ್ರಾಣಿಗಳಿಗೆ, ರೈತರಿಗೆ ನೀರು ಬೇಕಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಈ ಒಂದು ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿಂದ ಹಿಡ್ಕೊಂಡು ಏನೋ ನಾವು ಒಂದು DC ಕಚೇರಿವರೆಗೆ 3rd ಜೂನ್ಗೆ ಒಂದು ಪಾದಯಾತ್ರೆ ಸರಿಯಾಗಿ 10:30 ಮಾಡ್ತಾ ಇದ್ದೇವೆ. ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ಕೊಂಡು ನಾನು ತಮ್ಮಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಆ ಜಾತಿ ಈ ಜಾತಿ, ಆ ಭಾಷೆ ಈ ಭಾಷೆ, ಆ ಧರ್ಮ ಈ ಧರ್ಮ, ಆ ಪಕ್ಷ ಈ ಪಕ್ಷ ಎಲ್ಲ ಬಿಡ್ರಿ. ಬೆಳಗಾವಿ ಜನರ ನಿಮ್ಮ ಯಾರು ವಾಸಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಮುಂದಿನ ಪೀಳಿಗೆಗೆ ನೀರು ಬೇಕಾದ್ರೆ ತಾವೆಲ್ಲರೂ ಕೂಡ ಇಲ್ಲಿ ಆ ಒಂದು ಪಾದಯಾತ್ರೆಗೆ ಸಹಭಾಗಿಯಾಗಿ ಈ ಒಂದು ಲಕ್ಷ್ಯವಾದಿ ಕಾರ್ಯಕ್ರಮ ಮಾಡಬೇಕಾಗಿದೆ, ಗಮನ ಸೆಳೆಯುವಂತ ಕಾರ್ಯಕ್ರಮ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು
ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ. ಬನ್ನಿ, ಜೂನ್ 3, 2025 ಬೆಳಿಗ್ಗೆ 10 ಗಂಟೆಗೆ ರ್ಯಾಲಿ ಫಾರ್ ಬೆಳಗಾವಿಯಲ್ಲಿ ನಮ್ಮೊಂದಿಗೆ ಸೇರಿ ನಮ್ಮ ನದಿ, ನಮ್ಮ ಕಾಡು ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸಲು ಒಟ್ಟಾಗಿ ಬರೋಣ. ಮಹದಾಯಿ ನದಿಯ ತಿರುವನ್ನು ನಿಲ್ಲಿಸಲು ನಮ್ಮ ಧ್ವನಿಯನ್ನು ಎತ್ತೋಣ.